ಅಧ್ಯಕ್ಷರಿಗೆ ಅರ್ಜೆಂಟ್ ಊರಿಗೆ ಹೋಗೋದದ. ಅದಕ್ಕೆ ನಿಮಗೋಸ್ಕರ ಅವ್ರು ಬಂದಾರ. ನಾನೊಂದು ಎರಡೇ ಮಾತಾಡ್ತೀನಿ. ಮೊಟ್ಟ ಮೊದಲಿಗೆ ಹೊನ್ನೂರ ಕರ್ಷಿದ್ದೇಶ್ವರಿಗೆ ಹನಿ ಮಣಿದು ನಮಸ್ಕರಿಸುತ್ತಾ, ಈ ಬಂದಂಥ ಎಲ್ಲ ಲಾಯರ್ ವರ್ಗದವರಿಗೂ ನನ್ನ ನಮಸ್ಕಾರ ಸಲ್ಲಿಸುತ್ತಾ, ನಂಜನಮಠ ಸರ್ ಅಧ್ಯಕ್ಷರಾದಂಥ ಅವರಿಗೂ ಕೂಡ ನಮಸ್ಕರಿಸುತ್ತಾ, ನನ್ನ ಎಲ್ಲ ಸೋದರಿಗೆ ನಮಸ್ಕರಿಸುತ್ತಾ, ಇವತ್ತು ನನ್ನ ಕಾಂಗ್ರೆಸ್ ಮಹಿಳಾ ಜಿಲ್ಲಾ ಅಧ್ಯಕ್ಷರ ಮಾಡಿದಂಥ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರಿಗೂ ಇವತ್ತು ನೆನೆಸ್ಕೊಂಡು ಅವರಿಗೂ ನಮಸ್ಕರಿಸುತ್ತಾ, ಈ ಪಕ್ಷದ ಒಂದು ಸಂಘಟನೆ ಮತ್ತು ಈ ನರೇಗಾ ಯೋಜನೆ ಬಗ್ಗೆ ಒಂದು ತಿಳಿ ಹೇಳಲು ಒಂದು ನಾವು ಪ್ರತಿಭಟನೆ ಇಲ್ಲಿ ಕೊನ್ನೂರು ಕರ್ಷಿದ್ದೇಶ್ವರ ಗುಡಿಯಿಂದ ಪ್ರಾರಂಭ ಮಾಡಬೇಕಂತ ತಮ್ಮಲ್ಲೆಲ್ಲ ನಮ್ಮ ಮುಖಂಡರಿಗೆ ಕೇಳ್ಕೊಂಡು, ನಿಮಗೋಸ್ಕರ ಇವತ್ತು ಎಷ್ಟೋ ಮಹಿಳೆಯರು, ಗರ್ಭಿಣಿಯರು, ಪ್ರತಿಯೊಬ್ಬರಿಗೆ ಅನುಕೂಲವಾಗುವಂತ ಒಂದು ಗ್ರಾಮ ಪಂಚಾಯತಿ, ನಿಮ್ಗೆಲ್ಲ ಗ್ರಾಮ ಪಂಚಾಯತಿಯಿಂದ ಎಲ್ಲ ಸಿಗ್ತದ. ಇವತ್ತು ಮೊದಲ ಇದನ್ನ ಓಪನಿಂಗ್ ಮಾಡಿದವರು, ಇದನ್ನ ಚಾಲನೆ ಕೊಟ್ಟವರು ಸೋನಿಯಾ ಗಾಂಧಿ. ಇದನ್ನ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರು, ಚಾಲನೆ ಕೊಟ್ಟವರು ಸೋನಿಯಾ ಗಾಂಧಿಯವರು. ಅದಕ್ಕಾಗಿ ಅಲ್ಲೆಲ್ಲೇ ಜಿಲ್ಲೆಗಳಿಗಿದ್ದು, ಮೊದಲ ರಾಜ್ಯದಾಗಿದ್ದು, ಇವತ್ತು ಎಲ್ಲ ಜಿಲ್ಲೆಗಳು ಎಲ್ಲ ಗ್ರಾಮಕ್ಕೆ ತಂದಂತ ನರೇಗಾ ಯೋಜನೆ ಗಾಂಧಿಯವರ ಹೆಸರನ್ನು ತೆಗೆದು ರಾಮ್ಜಿ ಅಂತ ಹೆಸರನ್ನು ಅದು ಹಾಕಿದಕ್ಕಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡಿ ಇವತ್ತು ಎಲ್ಲ ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಈ ಪ್ರತಿಭಟನೆಯನ್ನು ಹೋರಾಟ ಮಾಡ್ತೀವಿ. ಉಳಿದಿದ್ದು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ತಮಗೆಲ್ಲರಿಗೂ ನಮಸ್ಕಾರ. ಪೂಜ್ಯ ಕರ್ಷಿದ್ದೇಶ್ವರನಲ್ಲಿ ವಂದಿಸಿ, ಈ ನರೇಗಾ ಯೋಜನೆಯನ್ನ ಕೆಡಿಸಿರ್ತಕ್ಕಂತಹ ಕಾರಣದಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಣಿ ಸುಮಿತ್ರಾ ಗುಳಬಾಳ್ರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಪಾಟೀಲ್ ರವರೇ, ಪುಷ್ಪಾ ಅವರೇ, ನಮ್ಮ ಜಿಲ್ಲಾ ಲೀಗಲ್ ಅಂದ್ರೆ ಕಾನೂನು, ಈ ಜಿಲ್ಲಾ ಕಾನೂನು ಸೆಲ್ನ ಅಧ್ಯಕ್ಷರಾದ ಗಸ್ತೆ ಅವರೇ, ನನ್ನ ವಕೀಲ ಗೆಳೆಯರೇ, PKPS ಅಧ್ಯಕ್ಷ ಇಮಾಮ್ ಸಾಹೇಬರೇ, ನನ್ನ ಆತ್ಮೀಯ ಗೆಳೆಯರಾದಂಥ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಯಡಹಳ್ಳಿ ಅವರೇ, ನೆರೆದಿರುವ ಎಲ್ಲ ತಾಯಂದಿರ ಭಂಡಾರಿ, ನನಗೆ ಒಂದು ಸಂತೋಷ ಏನಂದ್ರೆ, ಈ ಕರ್ಷಿದ್ದೇಶ್ವರ ಜಾಗ ಏನೈತಲ್ಲ, ಎಷ್ಟು ದೊಡ್ಡ ಜಾಗ ಐತೆ, ದೊಡ್ಡ ಆಸ್ತಿ ಮಾಡಿ ಹರ್ಕೊಂಡವ್ರು. ಕಾಂಪ್ಲೆಕ್ಸ್ ಕಟ್ಟಕತ್ಯಾರ, ರಂಗಮಂದಿರ ಕಾಣುತ್ತ, ಇಲ್ಲಿ ಕಲ್ಯಾಣ ಮಂಟಪ ಐತಿ. ಇಷ್ಟು ದೊಡ್ಡ ಜಾಗಕ್ಕೆ ಮತ್ತೆ ಟೈಲ್ಸ್ ಅನ್ಸಿ ಅಂದ್ರೆ ಈ ದೇವ್ರ ಬಗ್ಗೆ ನಿಮ್ಮ ವಿಶ್ವಾಸ, ಪೂಜ್ಯ ಭಾವನೆ, ಈ ದೇವ್ರನ್ನ ನಾವು ಚಂದಾಗಿಟ್ರೆ ನಮ್ಮನ್ನು ಚಂದಾಗಿಡ್ತಾನಲ್ಲ ಅನ್ನುವಂಥ ಒಂದು ನಂಬಿಕೆನ ಎಲ್ಲದಕ್ಕೂ ಒಂದು ಕಾರಣ ಆಗ್ತದೆ. ನಮ್ಮ ಗೆಳೆಯರು ಸುಮಿತ್ರಾ ಅವರು ಮಾತಾಡಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ, ಮಹಾತ್ಮ ಗಾಂಧಿ ಯಾರು, ಮೋದಿಯವರು ಯಾರು? ಮಹಾತ್ಮ ಗಾಂಧಿ ಕೆಲಸ ಇರಲಾರ್ದಕ್ಕೆ ಹೋರಾಟಕ್ಕೆ ಇಳಿದವರು ಅಲ್ಲ, ಸಾಮಾನ್ಯನ ಮಗನೂ ಅಲ್ಲ. ಏನೋ ಬಡತನಿತ್ತು, ಕೆಲಸ ಇದ್ದಿಲ್ಲ, ಅದಕ್ಕೆ ಜೆಂಡ ಹಿಡ್ಕೊಂಡು ಹೋದ ಅಂತಿಲ್ಲ. ಅವರಪ್ಪ ಮಹಾರಾಜರ ಹತ್ರ ದೊಡ್ಡ ದಿವಾನ್ ಸಾಹೇಬ್ ಇದ್ದ, ಶ್ರೀಮಂತ ಬಂತ. ಮಹಾತ್ಮ ಗಾಂಧಿಯವರು ನಮ್ಮ ವಕೀಲರದಲ್ಲ, ಈ ರೀತಿ ಇದಕ್ಕಿಂತ ದೊಡ್ಡ ಡಿಗ್ರಿ ಬ್ಯಾರಿಸ್ಟರ್ ಅಂತಿತ್ತವ, ಅಂಥ ಡಿಗ್ರಿ ಪಡೆದಿರ್ತಕ್ಕಂಥ ದೊಡ್ಡ ವಿದ್ಯಾವಂತ. ಪರದೇಶದೊಳಗೆ ದೊಡ್ಡ ವಕೀಲ, ಸಾಕಷ್ಟು ಉತ್ಪನ್ನ ಇದೆ. ಆದ್ರೆ ಮೈ ಮೇಲೆ ಆಗಿನ ಕಾಲದಾಗ ಆಗಿನ ಕಾಲದಾಗ 1000 ರೂಪಾಯಿ ಪಟ್ಟಿದ್ದು ಅವ್ರ ಮೈ ಮೇಲೆ, ಈಗ 20-30 ಸಾವಿರ ಆಕೈತಿ. ಅಂಥವನ್ನೆಲ್ಲ ತೆಗೆದು ಈ ಸ್ವಾತಂತ್ರ್ಯದ ಬ್ರಿಟಿಷರ ಕೈಯಾಗ ನಮ್ಮ ಜನ ಸಿಕ್ಕಾರ. ನಾ ಇಲ್ಲಿ ವಕಾಲತ್ತು ಮಾಡಿದ್ರೆ ಹೆಂಗ, ಸೂಟು ಬೂಟು ಹಾಕೊಂಡು ಅಡ್ಡಾಡಿದ್ರೆ ಹೆಂಗಂತೇಳಿ ವಿಚಾರ ಮಾಡಿ
1919ನೇ ಇಸ್ವಿ ಒಳಗೆ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳಷ್ಟು ಚುರುಕುಗೊಳಿಸ್ತಾರೆ. ಮೊದಲು ಸೌಮ್ಯ ನಡೆದಿತ್ತು, ಟಿಳಕರಿರ್ಬೋದು, ಇನ್ನೊಬ್ಬರಿರ್ಬೋದು, ಹೋರಾಟ ನಡೆದಿತ್ತು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಇಡೀ ದೇಶದಂತೆ ಸುತ್ತಾಡಿ ಜನರನ್ನು ಎಬ್ಬಿಸಿ ಮದ್ದು ಗುಂಡು ಬೇಡ, ಬಿಲ್ಲು ಬಾಣ ಬೇಡ, ಖಡ್ಗ ಬೇಡ, ಮಚ್ಚು ಬೇಡ, ಕುಡುಗೋಲು ಬೇಡ, ಬರೀ ಉಪವಾಸ ಕುರಿತು ಸ್ವಾತಂತ್ರ್ಯ ಗಳಿಸೋಣ ಅಂತಕ್ಕಂಥ ಒಂದು ಜಗತ್ತೇ ಬೆರಗಾಗುವಂತಹ ಒಂದು ಸಿದ್ಧಾಂತವಾದ. ಮತ್ತೊಂದು ದೇಶದೊಳಗೆ ಈಗೂ ಬಂದೂಕಿಗೆ ಬಂದೂಕು, ಬಾಂಬಿಗೆ ಬಾಂಬು, ಒಂದೊಂದೊಂದೊಂದು ಪಟ್ಟಣ ಹಾಳಾಗಿ ಹೋಗ್ತಾವ. ಬಾಂಬ್ ಹಾಕೋದು ಬೇಡ, ಬ್ರಿಟಿಷರಿಗೆ ಗುಂಡು ಹೊಡೆದು ಬೇಡ, ಬ್ರಿಟಿಷರಿಗೆ ಬಾಂಬ್ ಹಾಕೋದು ಬೇಡ. ಇಂಥ ಗುಡಿ ಆವರಣದೊಳಗೆ ಸತ್ಯಾಗ್ರಹ ಮಾಡೋದು, ನಮ್ಮ ದೇಶ ಬಿಟ್ಟು ಹೋಗ್ರಿ ಅನ್ನುವಂಥ ಚಳುವಳಿನ ಪ್ರಾರಂಭ ಮಾಡಿದಂಥ ಮಹಾನ್ ಭಾವ ಮಹಾತ್ಮ. ಆ ಚಳುವಳಿ ಎಂಥದ್ದು ಸ್ವರೂಪಗಳಿತ್ತಂದ್ರೆ, ಒಬ್ಬ ಹೆಣ್ಮಗಳು ಹಳದಾಗ ಜಳಕ ಮಾಡುವಾಗ ಅರ್ಧ ಸೀರೆ ಮೈ ಸುತ್ತಕೊಂಡಿದ್ಲು, ಅರ್ಧ ಸೀರೆ ಒಗ್ಯಾಕತ್ತಿದ್ಲು. ಅರ್ಧ ಸೀರೆ ಒಗೆದಾದ್ಮೇಲೆ ಮತ್ತೆ ಆ ಅರ್ಧ ಸೀರೆ ಮೈ ಸುತ್ತಕೊಂಡು ಇನ್ನು ಅರ್ಧ ಸೀರೆ ಒಗೆದು ಅದನ್ನು ನೋಡಿದ್ರು. ಅವಾಗ ಅವರು ಮಹಾತ್ಮ ಗಾಂಧೀಜಿಯವರು ಬೂಟು, ಸೂಟು, ಹ್ಯಾಟು, ಕೋಟು, ಟೈ ಅಂತ ನೀವು ನನ್ನ ದೇಶದೊಳಗೆ ಇನ್ನೂ ಒಬ್ಬ ಹೆಣ್ಮಗಳಿಗೆ ಒಗೆದು ಹಾಕಾಕ ಇನ್ನೊಂದು ಸೀರೆ ಇಲ್ಲ ಅಂತಾದ್ರೆ ನಾ ಇಷ್ಟು ದೊಡ್ಡ ಸೂಟು, ಕೋಟು, ಬೂಟು ಯಾಕೆ ಹಾಕೋಬೇಕಂತ ತೆಗೆದು ಹೋಗೋದು 4 ಮೀಟರ್ದ ಬಟ್ಟೆನ ಮೊಣಕಾಲ್ ತನ ದೋತ್ರ ಉಟ್ಟು ಒಂದು ಕಾದಿದು ಶಾಲು ಹೊತ್ಕೊಂಡಿದ್ದ. ಅವತ್ತಿದ್ದ ಜೀವಂತ ಇರುವವರೆಗೂ ಒಂದು ಉಣ್ಣಿ ಬಟ್ಟೆನ ಹಾಕೊಳ್ಳಿಲ್ಲ, ಒಂದು ಅಂಗಿ ತುಟ್ಕೊಳ್ಳಿಲ್ಲ, ಪ್ಯಾಂಟ್ ಹಾಕೊಳ್ಳಿಲ್ಲ. ಅದನ್ನ 4 ಮೀಟರ್ ಬಟ್ಟೆಗನ ಜೀವನ ಕಾಲ ಇವ್ರು ಮಾಡ್ತಾರ. ಮೋದಿ ಸಾಹೇಬರು ನಿನ್ನೆಲ್ಲೇ ಬರ್ತಿದ್ರು, ದಿನ ಹೊಸ ಅಂಗಿ ಅಂತವು. ನಮ್ಮೆಲ್ಲ 10 ವರ್ಷ ಕೊಂತೀವಿ, ಹಂಗೆ ಹರಿದಿಂದ 10 ಲಕ್ಷ ರೂಪಾಯಿ ಅಂಗಿನ ನಾವು ಹರಿದಿಂದ ಬಿಡ್ತೀವಿ. ಇಲ್ಲ, ದಿವಸ ಹೊಸ ಅಂಗಿ ಹಾಕೊಂತಾರ. ಆಮೇಲೆ ನಮ್ಮ ಇವೇನ ಜಾಕೆಟ್ ಗಿಕೆಟ್ ಕೊಟ್ಟದಾವ, ಇದ್ರ ಬಂಗಾರದ ಎಳಿ ಇದ್ದಿದ್ದು ಹಾಕೊಂತಾರ. ಅವ್ ಮಹಾತ್ಮ ಗಾಂಧಿ ಖಾದಿದ್ ಹಾಕೊಂಡು ಅದು ದಂಡ್ಯಾಗ ನಡೀಸಂತು. ಅವ ಸ್ವಾತಂತ್ರ್ಯ ತಂದು ಕೊಟ್ಟನೆ ನೀ ಸೂಟು ಬೂಟ್ ಹಾಕೊಂಡು ಪ್ರಧಾನಮಂತ್ರಿಯಾಗಿ ಮೋದಿ ಅವರೇ. ಈ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂದ್ರೆ ಇನ್ನೂ ನಮ್ಮನ್ನು ಬೂಟುಗಾಲಿಲೆ ಆ ಬ್ರಿಟಿಷರು ಮುಗಿಸ್ತಿದ್ರು, ಬದಿತಿದ್ರು, ಏನು ಮಾಡ್ತಿದ್ರು. ಆ ಸತ್ಯಾಗ್ರಹ ಮಾಡಿ ಇಡೀ ಜನರನ್ನ ಎಬ್ಬಿಸಿ ಇಡೀ ದೇಶದ ಜನ ಮೊದಲು 1000 ಮಂದಿ ಕೂಡಿದ್ರು, ಆಮೇಲೆ 4000 ಕೂಡಿದ್ರು, 10,000 ಕೂಡಿದ್ರು, ಲಕ್ಷ ಕೋಟಿಗಟ್ಟಲೆ ಜನ ಹಿಂದೆ ಬೆನ್ನತ್ತಿ ಹೋಗಿ ಕೊನೆಗೆ ಬ್ಯಾಸತ್ತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಓಡಿ ಹೋದ್ರು ಬ್ರಿಟಿಷರು. ಅವರು ಕೊಟ್ಟಂತ ಸ್ವಾತಂತ್ರ್ಯನ ಕಾರಣದಿಂದ ನೀವು ಪ್ರಧಾನಮಂತ್ರಿ ಆಗಿರಿ. ನಮ್ಮಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಅವರಲ್ಲಿ ಪ್ರಧಾನಮಂತ್ರಿಗಳೇ ಮೋದಿಯವರೇ. ಮಹಾತ್ಮ ಗಾಂಧಿ ಅಂತ ತ್ಯಾಗದ ಮನುಷ್ಯ, ಮಹಾತ್ಮ ಗಾಂಧಿ ಅಂತ ದುಡಿದು ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿ ಹೆಸರನ್ನು ಅಳಕಿಸಕೊಂಡ ನಾಚಿಗೆ ಬರಬೇಕು. ಅವರು ಗುಜರಾತ್ ಅವರು, ಇವರು ಗುಜರಾತ್ ಅವ್ರ ರಾಜ್ಯದವರು. ಮಹಾತ್ಮ ಗಾಂಧಿ ಅವರು ಯಾವ ರಾಜ್ಯದಾಗ ಹುಟ್ಟ್ಯಾರ, ಮೋದಿಯವರು ಅದ ರಾಜ್ಯದಾಗ ಹುಟ್ಟ್ಯಾರ. ಆ ಅಭಿಮಾನ ಇಲ್ಲ. ಅವ ಎಂಥದ್ದು ಮಾಡಿದ ಅಂತಿಲ್ಲ. ಲಂಡನ್ ದೇಶದೊಳಗೆ ಮೀಟಿಂಗ್ ನಡೀತಿದ್ದು, ಮೈ ಕೊರಿತಿರುವಂತಹ ಚಳಿ. ನಮ್ದೇನೀಗ ಚಳಿ ಐತಲ್ಲ, ಇದ್ರ 20-30 ಪಟ್ಟು ಚಳಿ ಇರ್ತದೆ. ಅಲ್ಲಿ ಭಾಳ ಮಂದಿ ಕೋಟ್ ಕೊಡಕ್ಕೆ ಬಂದ್ರು, ಉಣ್ಣಿದು ಇಲ್ಲ. ನಾನು ಬೇಕಾದ್ರೆ ನನ್ನ ಮೈ ಬರ್ಪಾಗಿ ಹೋಗ್ಲಾಕ ನಂದು ಈಟ ಬರೇ ಮೇಲೇ ಇರೋ. ದೊಡ್ಡ ಅಧಿಕಾರಿಗಳ ಸಭೆಯೊಳಗೆ ಎಲ್ಲರೂ ಸೂಟು ಬೂಟ್ ಹಾಕೊಂಡು ಕುಂತರ. ಈ ವ್ಯಕ್ತಿ ಬರೆ ಮೇಲಿಂದ ಕುಂತು ವಾದ ಮಾಡ್ತಿದ್ದ, ಬರೆ ಮೇಲೆ ಕುಂತು ವಾದ ಮಾಡ್ತಿದ್ದ. ಹಡಗಿನಾಗ ಹೋಗ್ತಿದ್ರು, ಅದೊಂದು ಮೈಮ್ಯಾಗಿನ ದುಪ್ಪಟ್ಟಿ ಹೊತ್ಕೊತಿದ್ದು ಹೊರತಾಗಿ ಒಂದು ಶಾಲ್ ಸತಿ ಹೊತ್ಕೊಳ್ಳಿಲ್ಲ, ಒಂದು ರಗ್ ಸತಿ ಹೊತ್ಕೊಳ್ಳಿಲ್ಲ. ಅಂಥ ಅವನ ಹೆಸರಲ್ಲೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ, ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಿದ್ದಾಗ
ನಮ್ಮ ಗ್ರಾಮೀಣ ಜನತೆಗೆ ಗುಳೆ ಹೋಗ್ತಾರ, ಗೋವಾಕ್ಕೆ ಹೋಗ್ತಾರ, ಮಂಗಳೂರಿಗೆ ಹೋಗ್ತಾರ. ಇದನ್ನು ತಪ್ಸಾಕ ಏನು ಮಾಡಬೇಕು ಅಂತ ವಿಚಾರ ಮಾಡಿ 1 ವರ್ಷಕ್ಕೆ 100 ದಿನಗಳ ಕಾಲ ಅವರಿದ್ದಲ್ಲೇ ಉದ್ಯೋಗ ಕೊಡಬೇಕು ಅನ್ನುವಂಥದ್ದನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಯೋಜನೆ ಮಂಜೂರು ಮಾಡಿ. ಎಷ್ಟೋ ಕೆಲಸ ಆಗ್ಯಾವ. ಮಗಳು ನಮ್ಮ ಕಾಸ್ತಿಯವ್ರು ಹೇಳ್ತಾರೆ, ಅಲ್ಲವೇ ವಿಚಾರ ಮಾಡ್ರಿ. ಇವ್ರು ನೋಡ್ತಾ ಇವ್ರು ಬ್ರಿಟಿಷನ್ ಅಪ್ಪಗ್ಯಾರಿ. ಕೊಣ್ಣೂರಾಗಿನ ಸಂಧ್ಯಾಗ ಎಲ್ಲಿ ರಸ್ತಾ ಇಲ್ಲ, ಯಾವ ಒಡ್ಡಿಗೆ ಒಳಗಟ್ಟಿಲ್ಲ, ಯಾವ ಹೊಲದಿಂದ ಹೊಲಕ್ಕೆ ಹೋದಕ್ಕೆ ರೋಡ್ ಇಲ್ಲ ಅನ್ನೋದು ಮೋದಿ ನೋಡ್ತಾನ. ನೀವು ಮೋದಿಗೂ ಗೊತ್ತಿಲ್ಲ, ಗದ್ದಿಗೌಡರಿಗೂ ಗೊತ್ತಿಲ್ಲ. ಇವ್ರಿಗೇನು ಗುರ್ತೈತಿ? ನಿಮಗೆ ಗುರ್ತೈತಿ. ಕೊಣ್ಣೂರಾಗ ಏನು ಮಾಡ್ಬೇಕು ಅನ್ನೋದು ನಿಮಗೆ ಗುರ್ತೈತಿ. ಕೊಣ್ಣೂರಾಗ ಏನು ಮಾಡ್ಬೇಕು ಅನ್ನೋ ನಿಮ್ಮ ಪಂಚಾಯತಿ ಮೆಂಬರ್ಗಳಿಗೆ ಗುರ್ತೈತಿ, ಚೇರ್ಮನ್ರಿಗೆ ಗುರ್ತೈತಿ, ಊರು ಹಿರಿಯರಿಗೆ ಗುರ್ತೈತಿ. ಇವ್ರು ದಿಲ್ಲ್ಯಾಗ ಕುಂತು ಕೊಣ್ಣೂರಿನ ದಾರಿ ತೋರ್ಸೋರಂತ. ಕೊಣ್ಣೂರಿನ ದಾರಿ ಮಂಜೂರು ಮಾಡೋರು ಮೊದಲೇನಿತ್ತು ಅಧಿಕಾರ ನಿಮ್ಮ ಪಂಚಾಯತಿಗೆ ಇತ್ತು. ಪಂಚಾಯತಿಯವರು ಆ ಪಂಚಾಯತಿಗೆ ಏನು ವ್ಯಾಪ್ತಿ ಬರ್ತ ಅಷ್ಟು ಹಳ್ಳ್ಯಾಗ ಕೆಲಸ ಮಾಡುವಂಥ ಅಧಿಕಾರ ಅವ್ರಿಗೆ. ಅದನ್ನು ಕಿತ್ಕೊಂಡು ಪಾರ್ಲಿಮೆಂಟಿಗೆ ಹೋದ್ರು. ಗ್ರಾಮ ಬೆಳೀಲಿ, ಗ್ರಾಮ ಪಂಚಾಯತಿ ಸಬಲಾಗಲಿ, ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಎಲ್ಲರ ನಿಲುವಾಗಿದ್ದನ್ನು ಇವರು ಕಸ್ಕೊಳಕತ್ತಾರೆ. 2013ರಿಂದ 2018ರವರೆಗೆ ಹಿಂದೊಮ್ಮೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ. 101 ಅಧಿಕಾರ. ಪೆನ್ಷನ್ ಸತಿ ಪಂಚಾಯತಿಗೆ, ಸಬ್ ರಿಜಿಸ್ಟರ್ ಆಫೀಸಿನ ಕೆಲಸ ಪಂಚಾಯತಿ ನಡೀಬೇಕು, ತಹಶೀಲ್ದಾರ್ ಆಫೀಸಿನ ಕೆಲಸ ಪಂಚಾಯತಿ ನಡೀಬೇಕು. ಒಂದು 50% ಎಲ್ಲ ಕಾರ್ಯಗತ ಆಗಿದ್ದು. ಇವ್ರು ಬಂದು ನೋಡ್ರಿ ಎಲ್ಲ ಬಂದ. ಅಂದ್ರೆ ಜನರಿಗೆ ಇರ್ತಕ್ಕಂಥ ಅಧಿಕಾರ ಕಸ್ಕೊಂಡು ದಿಲ್ಲಿಗೆ ತಗೊಂಡು ಹೊಂಟ. ಇಲ್ಲಿ ಯಾರ ರಸ್ತೆ ಕೆಟ್ಟೈತೆ ಅಂತೇಳಿ ಮೋದಿ ಅವ್ರಿಗೆ ಗೊತ್ತೈತೆ, ಗದ್ದಿಗೌಡರಿಗೆ ಗೊತ್ತಿಲ್ಲ, ಮೋದಿ ಅವ್ರಿಗೆ ಗೊತ್ತಾಗ ಗುರ್ತಾಗೋದಿಲ್ಲ. ನಾ ಗದ್ದಿಗೌಡರಿಗೆ ಅಪಾಲ್ ಕೊಡೋದಿಲ್ಲ, ಗುರ್ತಾಗೋದಿಲ್ಲ. ನಮ್ಮ ಪಂಚಾಯತಿಯವ್ರು ಬಂದು ಹೇಳಿದಾಗ ನಮ್ಮ ರಸ್ತೆ ಕೆಟ್ಟೈತೆ ಅಂತ ಹೇಳಿದಾಗ ಗುರ್ತಾಗಿದೆ. ನಮ್ಮಲ್ಲಿ ಕುಡಿಯಾಕ ನೀರಿಲ್ರಿ ಅಂತ ಹೇಳಿದಾಗ ಗುರ್ತಾಗಿದೆ. ನಮ್ಮ ಹೊಲದ ರಸ್ತೆ ಇಟ್ಟು ಕೆಟ್ಟು ಹೋಗೈತ್ರಿ, ಬಂಡಿ ಮೂಲಿ ತೊಗೊಬರಾಗ ಬೀಳ್ತಾವು, ಅದಕ್ಕಿನ್ನು ಎತ್ತಿಗೂ ತ್ರಾಸು, ಮೂಲಿನೂ ನಮ್ಮ ಕೈ ಸಿಗುದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಇಟ್ಟು ಮಣ್ಣು ಗಿಣ್ಣು ಹಾಕಿ ಟ್ಯಾಕ್ಟರ್ ಅಡ್ಡಾಡೋಂಗ ಬಂಡಿ ಅಡ್ಡಾಡೋಂಗ ಮಾಡುವಂಥ ಅಧಿಕಾರ ಪಂಚಾಯತಿಗೆ. ಈಗ ದಿಲ್ಲಿಗೆ ಪಾರ್ಲಿಮೆಂಟಿಗೆ ಇಟ್ಕೊಂಡ 100ಕ್ಕೆ 100 ರೂಪಾಯಿನೂ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಮನಮೋಹನ್ ಸಿಂಗ್ರವ್ರಿದ್ದಾಗ, ಸೋನಿಯಾ ಗಾಂಧಿ ಅವರಿದ್ದಾಗ 100ಕ್ಕೆ 100 ರೂಪಾಯಿನೂ ಕೇಂದ್ರ ಸರ್ಕಾರದವರು ಪಂಚಾಯತಿಗೆ ಕೊಡ್ತಿದ್ರು. ಪಂಚಾಯತಿಯವ್ರು ಕೆಲಸ ಮಾಡಿ ತೋರಿಸ್ತಾರೆ. ಈಗ ಬರೀ 60 ರೂಪಾಯಿ ಕೊಡ್ತಾರೆ. 40 ರೂಪಾಯಿ ರಾಜ್ಯ ಸರ್ಕಾರದವ್ರು ಹಾಕುವಂತ 60 ರೂಪಾಯಿ ಅಂದ್ರೆ 40 ರೂಪಾಯಿ ಕಟ್ ಮಾಡಿಬಿಟ್ಟು ತಾವು 60 ಕೊಡ್ಬೇಕು. ಅದು ಪಾಸ್ ಆಗೋದು ದಿಲ್ಲ್ಯಾಗ ಆಗ್ಬೇಕಂತ. ಕೊಂಡೂರು ರಸ್ತೆ ನಿರ್ಮಾಣ ಎಷ್ಟು ದಬ್ಬಾಳಿಕೆ ಇದು! ಎಂಥ ಒಂದು ಸರ್ವಾಧಿಕಾರ! ಜ್ಞಾನನ ಇಲ್ಲ ಇವಕ್ಕ. ಇವ್ರಿಗೆ ಹರ್ನಾಳಿಗೆ ನೀರು ಅಂದ್ರೂ ಗೊತ್ತಿಲ್ಲ, ಕುಂಬೆ ಅಂದ್ರೂ ಗೊತ್ತಿಲ್ಲ, ಕಾಲ್ ರಸ್ತೆ ಅಂದ್ರೂ ಗೊತ್ತಿಲ್ಲ, ಬಂಡಿ ರಸ್ತೆ ಅಂದ್ರೂ ಗೊತ್ತಿಲ್ಲ, ಟ್ರ್ಯಾಕ್ಟರ್ ರಸ್ತೆ ಅಂದ್ರೂ ಗೊತ್ತಿಲ್ಲ. ದಿಲ್ಲಿ ಹಾಕುಂತು ಇಲ್ಲಿ ತೀರ್ಮಾನ ಮಾಡ್ತಾರೆ. ಲೇ ನಮ್ಮೂರು ಪಂಚಾಯತಿ, ನಮ್ಮ ಪಂಚಾಯತಿಗೆ 10 ಹಳ್ಳಿ ಬರೋಲ್ಲ. ಎಲ್ಲೆಲ್ಲಿ ಏನೇನಿಲ್ಲ ಅಂತ ಪಂಚಾಯತಿ ಮೆಂಬರ್ ಹೇಳ್ತೀವಿ. ಅದನ್ನು MP ಅವರಾಗಲಿ ಮೋದಿಯವರಾಗಲಿ ಹೇಳಕ್ಕೆ ಸಾಧ್ಯ. ಅದನ್ನು ಕಸ್ಕೊಂಡು ನಾನು ಒಂದನ್ನು ಮೆಚ್ಕೊತೀನಿ. ಅವ್ರ ಕೆಲಸ 100 ದಿವಸದಿಂದ 125 ದಿವಸ ಮಾಡ, ಇನ್ನೂ 25 ದಿವಸ ಮಾಡಿ, 150 ದಿವಸ ಮಾಡಿ, ಏನು ತಪ್ಪಿಲ್ಲ. ಆದ್ರೆ ರೊಕ್ಕ 100ಕ್ಕೆ 100 ಕೊಡೋದು ಕಸ್ಕೊಂಡು 25 ದಿವಸ ಹೆಚ್ಚು ಕೊಟ್ರೆ ನೀವೇನು ಮಾಡಿದಂಗ. ಎಡಗೈಲಿ ಕೊಟ್ಟು ಬಲಗೈ ಕಸ್ಕೊಂಡಂಗ, ಅಥವಾ ಬಲಗೈಗಾರ ಕೊಟ್ಟು ಎಡಗೈ ಕಸ್ಕೊಂಡ. ಆ 25 ದಿವಸ ಹೆಚ್ಚು ಮಾಡಿ ರೊಕ್ಕ ಇರ್ಲಿಕ್ಕಂದ್ರೆ 150 ದಿವಸ ಮಾಡಿದ್ರು ಏನು ಉಪಯೋಗ?